ಹಲೋ, ವೆಲ್ಕಮ್ ಯು ಆಲ್ ಟು ಮೈ ಚಾನೆಲ್. ಇವತ್ತಿನ ಟಾಪಿಕ್ ಮಾನವನ ಹೃದಯ, ಹ್ಯೂಮನ್ ಹಾರ್ಟ್. ಎ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನ್ ಆಫ್ ಹ್ಯೂಮನ್ ಬಾಡಿ. ಮಾನವನ ಹೃದಯವನ್ನು ಡೀಟೇಲ್ ಆಗಿ ನೋಡೋದಕ್ಕಿಂತ ಮುಂಚೆ ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ ಅಂದರೆ ಮಾನವರಲ್ಲಿ ಸಾಗಾಣಿಕೆ ಹೇಗಾಗುತ್ತೆ ಅಂಥೇಳಿ ನೋಡ್ತಾ ಹೋಗೋಣ. ಮಾನವರಲ್ಲಿ ಸಾಗಾಣಿಕೆ ಅಂತ ಹೇಳಿದ ತಕ್ಷಣ ಮೊದಲೇ ನಮ್ಮ ಮನಸ್ಸಿಗೆ ಬರುವಂತಹ ಪದ ರಕ್ತ, ಬ್ಲಡ್. ರಕ್ತ ಅಂತಂದರೆ ದ್ರವ ರೂಪದ ಸಂಯೋಜಕ ಅಂಗಾಂಶ, ಎ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ. ರಕ್ತದಲ್ಲಿ 4 ಘಟಕಗಳಿರುತ್ತೆ. ಕೆಂಪು ರಕ್ತ ಕಣ, ರೆಡ್ ಬ್ಲಡ್ ಕಾರ್ಪಸಲ್ಸ್ ಅಥವಾ RBC ಅಂತ ಹೇಳಬಹುದು. ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಕಾರ್ಪಸಲ್ಸ್, WBC ಅಂತ ಕೂಡ ಕರಿತೀವಿ. ಪ್ಲಾಸ್ಮಾ, ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್. ಒಂದು ಬ್ಲಡ್ ವೆಸಲ್ನ ಅಥವಾ ರಕ್ತದ ನಾಳವನ್ನು ಈ ರೀತಿ ಕಟ್ ಮಾಡಿದಾಗ ರಕ್ತ ಹೊರಗಡೆ ಬರುತ್ತೆ. ನೋಡಿ, ಇದರಲ್ಲಿ ರಕ್ತ ಹೊರಗಡೆ ಬಂದಾಗ ಅದರಲ್ಲಿರೋ ಕಣಗಳನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ನಿಮಗೆ ಕಾಣ್ತಾ ಇರೋ ನೀರಿನಂತಹ ವಸ್ತು ಏನಿದೆ, ಎ ವಾಟರ್ ಫ್ಲೂಯಿಡ್ ಲೈಕ್ ಮೆಟೀರಿಯಲ್ ಈಸ್ ಪ್ಲಾಸ್ಮಾ. ಇಲ್ಲಿ ಕಾಣ್ತಾ ಇರೋದು ರೆಡ್ ಬ್ಲಡ್ ಸೆಲ್ಸ್ ಅಥವಾ ಕೆಂಪು ರಕ್ತ ಕಣ. ಇಲ್ಲಿ ಇದು ಬಿಳಿ ರಕ್ತ ಕಣ, ಹಾಗೂ ಇಲ್ಲಿ ನಿಮಗೆ ಯಾವುದೋ ಒಂದು ಆಕಾರರಹಿತವಾಗಿ ಕಾಣ್ತಾ ಇರುವಂಥದ್ದು ಕಿರುತಟ್ಟೆಗಳು ಅಥವಾ ಪ್ಲೇಟ್ಲೆಟ್ಸ್. ಸ್ವಲ್ಪ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋದರೆ, ಮೊದಲನೇದಾಗಿ ಪ್ಲಾಸ್ಮಾವನ್ನು ತಗೊಳ್ಳೋಣ. ಪ್ಲಾಸ್ಮಾ ಒಂದು ಸ್ಟ್ರಾಂಗ್ ಕಲರ್ಡ್ ಲಿಕ್ವಿಡ್ ಪೋರ್ಷನ್ ಆಫ್ ಬ್ಲಡ್, ಒಂದು ಒಣಗಿದ ಹುಲ್ಲಿನ ಬಣ್ಣದಲ್ಲಿರುವಂತಹ ಒಂದು ದ್ರವ. ಇದು ರಕ್ತದ ಅತಿ ದೊಡ್ಡ ಘಟಕ ಅಂತ ಹೇಳ್ಬೋದು. ಅಂದರೆ ಅರೌಂಡ್ 55% ಆಫ್ ಹ್ಯೂಮನ್ ಬ್ಲಡ್ ಕಾನ್ಸ್ಟಿಟ್ಯೂಟ್ಸ್ ಪ್ಲಾಸ್ಮಾ. ಇದರಲ್ಲಿ 90% ಇರೋದು ಬರೀ ನೀರು, ಜೊತೆಗೆ 8% ಪ್ರೋಟೀನು, ಹಾರ್ಮೋನ್ಗಳು, ಗ್ಲೂಕೋಸು, ಅಮೈನೋ ಆ್ಯಸಿಡು, ಗ್ಲಿಸರಾಲು, ಜೀವಸತ್ವಗಳು ಎಲ್ಲವನ್ನು ಇದು ಹೊಂದಿದೆ. ಈ ಪ್ಲಾಸ್ಮಾ ಒಂದು ದ್ರವ ರೂಪ. ಇದರ ಒಳಗಡೆ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಕಿರುತಟ್ಟೆಗಳು ಎಲ್ಲವೂ ಕೂಡ ಓಡಾಡ್ತಾ ಇರ್ತವೆ. ಈಗ ಎರಡನೇದಾಗಿ ಕೆಂಪು ರಕ್ತ ಕಣವನ್ನು ನೋಡ್ತಾ ಹೋಗೋಣ. ಕೆಂಪು ರಕ್ತ ಕಣ 1 ಘನ ಮಿಲಿಮೀಟರ್ ರಕ್ತದಲ್ಲಿ, ಅಂದರೆ 1 ಕ್ಯೂಬಿಕ್ ಮಿಲಿಮೀಟರ್ ಆಫ್ ಬ್ಲಡ್ ಅಂತ ಹೇಳ್ತೀವಿ, ಇದರಲ್ಲಿ 5.4 ಮಿಲಿಯನ್ ಅಂದಾಜು ಅಷ್ಟು ಕೆಂಪು ರಕ್ತ ಕಣಗಳು ಇರುತ್ತೆ. ಸೊ ಇದು ಅರೌಂಡ್ 45% ಆಫ್ ದ ಬ್ಲಡ್ ಕಾನ್ಸ್ಟಿಟ್ಯೂಟ್ಸ್ ನಮ್ಮ RBC ಅಥವಾ ಕೆಂಪು ರಕ್ತ ಕಣ. ಕೆಂಪು ರಕ್ತ ಕಣದ ಬಹಳ ಮುಖ್ಯವಾದ ಕಾರ್ಯ ಏನು ಅಂತಂದರೆ, ಇಡೀ ದೇಹಕ್ಕೆ, ನಮ್ಮ ದೇಹಕ್ಕೆ ಆಮ್ಲಜನಕವನ್ನು ಸರಬರಾಜು ಮಾಡುವಂಥದ್ದು, ಸಪ್ಲೈಯಿಂಗ್ ಆಕ್ಸಿಜನ್ ಟು ಎವ್ರಿ ಸೆಲ್ ಇನ್ ದ ಬಾಡಿ, ಆ್ಯಂಡ್ ಆಲ್ಸೋ ಇಟ್ ಬ್ರಿಂಗ್ಸ್ ಬ್ಯಾಕ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದ ಸೆಲ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಇಟ್ ಟು ದ ಲಂಗ್ಸ್. ಕಾರ್ಬನ್ ಡೈಆಕ್ಸೈಡನ್ನು ವಾಪಸ್ ತಗೊಂಡು ಈ ಲಂಗ್ಸಿಗೆ ತಂದು ಕೊಡುವಂಥ ಕೆಲಸವನ್ನು ಕೂಡ ಕೆಂಪು ರಕ್ತ ಕಣಗಳು ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ಬರುವಂಥದ್ದು ಬಿಳಿ ರಕ್ತ ಕಣ, ವೈಟ್ ಬ್ಲಡ್ ಸೆಲ್ಸ್, ಕಾರ್ಪಸಲ್ಸ್ ಅಂತಲೂ ಹೇಳ್ಬೋದು. ಇದು ಸುಮಾರು 7,000ದಷ್ಟಿರುತ್ತೆ 1 ಘನ ಮಿಲಿಮೀಟರ್ ರಕ್ತದಲ್ಲಿ. ಇದರ ಮುಖ್ಯ ಕೆಲಸ ಏನು ಅಂತಂದರೆ, ಇಟ್ ವರ್ಕ್ಸ್ ಆ್ಯಸ್ ಎ ಡಿಫೆನ್ಸ್ ಇನ್ ಅವರ್ ಬಾಡಿ. ನಮ್ಮ ಬಾರ್ಡರಲ್ಲಿ ಸೈನಿಕರು ಏನು ಕೆಲಸ ಮಾಡ್ತಾ ಇದ್ದಾರೋ ಅದೇ ಕೆಲಸವನ್ನು ನಮ್ಮ ದೇಹದ ಒಳಗಡೆ ವೈಟ್ ಬ್ಲಡ್ ಸೆಲ್ಸ್ ಮಾಡ್ತಾ ಇದೆ. ಯಾರಾದರೂ ಶತ್ರುಗಳು ನಮ್ಮ ದೇಶವನ್ನು ಅಟ್ಯಾಕ್ ಮಾಡಿದ್ರೆ ಇಮಿಡಿಯೇಟಾಗಿ ನಮ್ಮ ಸೈನಿಕರು ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಹೇಗೆ ಓಡಿಸ್ತಾರೋ ಅದೇ ರೀತಿ ವೈಟ್ ಬ್ಲಡ್ ಸೆಲ್ಸ್ ಹೊರಗಡೆಯಿಂದ ಬರುವಂತಹ ಫಾರಿನ್ ಬಾಡೀಸ್, ಬ್ಯಾಕ್ಟೀರಿಯಾ ಯಾವುದೇ ಬಂದರೂ ಅದನ್ನು ಡಿಸ್ಟ್ರಾಯ್ ಮಾಡಿ ಇಟ್ ಎನೇಬಲ್ಸ್ ದ ಬಾಡಿ ಟು ಫೈಟ್ ಅಗೇನ್ಸ್ಟ್ ಇನ್ಫೆಕ್ಷನ್. ದೇಹವನ್ನು ಸೋಂಕು ರೋಗಗಳಿಂದ ರಕ್ಷಿಸುವಂತಹ ಕೆಲಸವನ್ನು ಬಿಳಿ ರಕ್ತ ಕಣಗಳು ಮಾಡುತ್ತೆ. ನೆಕ್ಸ್ಟ್ ಬರೋದು ಕಿರುತಟ್ಟೆಗಳು. ಇವು ಸುಮಾರು 2,50,000ದಿಂದ 5,00,000 ತನಕ 1 ಘನ ಮಿಲಿಮೀಟರ್ ಬ್ಲಡ್ನಲ್ಲಿ ಇರುತ್ತೆ. ಇದು ಮೇಯ್ನಾಗಿ ಬ್ರೇಕ್ ಡೌನ್ ಆಫ್ ಬೋನ್ ಮ್ಯಾರೋ ಸೆಲ್ಸಿಂದ ಪ್ರೊಡ್ಯೂಸ್ ಆಗುವಂಥದ್ದು, ಅಸ್ಥಿಮಜ್ಜೆ ಕೋಶಗಳ ವಿಘಟನೆಯಿಂದ ಉತ್ಪತ್ತಿಯಾಗುತ್ತೆ. ಇದಕ್ಕೆ ನಿರ್ದಿಷ್ಟ ಆಕಾರ ಅಂತಿಲ್ಲ, ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಬೇರೆ ಬೇರೆ ಥರ ಇದು ಕಾಣ್ತಾ ಇದೆ. ಆದರೆ ಇದರ ಕೆಲಸ ಏನು ಅಂತಂದರೆ, ರಕ್ತನಾಳಕ್ಕೇನಾದರೂ ಗಾಯ ಆದಾಗ ಬ್ಲಡ್ ಹೊರಗಡೆ ಬರುತ್ತೆ, ನಿಮಗೆಲ್ಲ ಗೊತ್ತು. ಸ್ವಲ್ಪ ಹೊತ್ತಿಗೆ ಬ್ಲಡ್ಡು ಹೆಪ್ಪುಗಟ್ಟುತ್ತೆ. ಈ ಹೆಪ್ಪುಗಟ್ಟುವಂತಹ ಕೆಲಸವನ್ನು ಮಾಡ್ತಾ ಇರೋದಿಲ್ಲಿ ಪ್ಲೇಟ್ಲೆಟ್ಸ್. ರಕ್ತನಾಳಗಳ ಭಿತ್ತಿಗಳಿಗೆ ಇಮಿಡಿಯೇಟಾಗಿ ಇವು ಬಂದು ಅಂಟ್ಕೊಂಡು ಒಂದು ಬಲೆಯಂತಹ ಸ್ಟ್ರಕ್ಚರನ್ನು ಫಾರ್ಮ್ ಮಾಡ್ತವೆ. ಸೊ ಹೀಗಾಗಿ ರಕ್ತ ಹೆಪ್ಪುಗಟ್ಟುತ್ತೆ. ಸೊ ಇಟ್ ಇನಿಷಿಯೇಟ್ ಬ್ಲಡ್ ಕ್ಲಾಟಿಂಗ್.
ಇದಿಷ್ಟು 4 ರಕ್ತದ ಘಟಕಗಳ ಬಗ್ಗೆ ನಾವೀಗ ನೋಡ್ದು. ಈಗ ನಾವು ರಕ್ತನಾಳಗಳ ಬಗ್ಗೆ ತಿಳ್ಕೊಳ್ಳೋಣ. ಬ್ಲಡ್ ವೆಸಲ್ಸ್. ದೇರ್ ಆರ್ 3 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್. 3 ರೀತಿಯ ರಕ್ತನಾಳಗಳನ್ನು ನಾವು ಕಾಣಬಹುದು. ಯಾವ್ಯಾವುದು ಅಂತಂದರೆ, ಒಂದು ಅಪಧಮನಿ ಆರ್ಟರೀಸ್, ಅಭಿಧಮನಿ ವೇನ್ಸ್, ಲೋಮನಾಳ ಕ್ಯಾಪಿಲರೀಸ್. ಮತ್ತೆ ಹೇಳ್ತೇನೆ, ಆರ್ಟರೀಸ್, ಅಪಧಮನಿ, ವೇನ್ಸ್, ಅಭಿಧಮನಿ, ಕ್ಯಾಪಿಲರೀಸ್, ಲೋಮನಾಳ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಹೃದಯದಿಂದ ರಕ್ತವನ್ನು ಹೊರಗಡೆ ತಗೊಂಡು ಬರ್ತಾ ಇರೋದು ಅಪಧಮನಿ ಅಂದರೆ ಆರ್ಟರೀಸ್. ಸೊ ಆರ್ಟರೀಸ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಈ ಕಡೆ ನೋಡಿ, ಹೃದಯಕ್ಕೆ ರಕ್ತವನ್ನು ತಗೊಂಡು ಹೋಗೋದು, ಹೃದಯಕ್ಕೆ ರಕ್ತವನ್ನು ತಲುಪಿಸೋದು ಅಭಿಧಮನಿ, ಕ್ಯಾರಿ ಬ್ಲಡ್ ಇನ್ ಟು ದ ಹಾರ್ಟ್, ವೇನ್ಸ್. ಹಾಗಾದರೆ ಈ ಲೋಮನಾಳ ಅಥವಾ ಕೆಪಿಲರೀಸ್ ಅಂದರೆ ಏನು? ಇವು ಕನೆಕ್ಟಿಂಗ್ ಆರ್ಟರೀಸ್ ಆ್ಯಂಡ್ ವೇನ್ಸ್, ಅಪಧಮನಿ ಮತ್ತು ಅಭಿಧಮನಿಗಳ ಮಧ್ಯ ಸಂಪರ್ಕವನ್ನು ಕಲ್ಪಿಸುವಂತಹ ರಕ್ತನಾಳ. ಸೊ 3 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್ ನೆನ್ಪಿಟ್ಕೊಳ್ಳಿ. 3 ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್: ಆರ್ಟರೀಸ್, ವೇನ್ಸ್, ಕೆಪಿಲರೀಸ್. ಕನ್ನಡದಲ್ಲಿ ಅಪಧಮನಿ, ಅಭಿಧಮನಿ, ಲೋಮನಾಳ. ನಂತರ ಒಂದು ಪ್ರಶ್ನೆ ಸಾಮಾನ್ಯವಾಗಿ ನಾನು ಅಬ್ಸರ್ವ್ ಮಾಡಿರೋದು, ಪರೀಕ್ಷೆಗಳಲ್ಲಿ ವೈ ಆರ್ಟರೀಸ್ ಹ್ಯಾವ್ ಥಿಕ್ ವಾಲ್ಸ್ ಅಂತ ಕೇಳ್ತಾರೆ. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಹೃದಯದಿಂದ ರಕ್ತವನ್ನು ಹೊರಗಡೆ ತಗೊಂಡು ಬರ್ತವೆ ಯಾವುದು? ಆರ್ಟರೀಸ್. ಹಾಗಾಗಿ ಹೃದಯದಿಂದ ಯಾವಾಗಲೂ ಹೊರಗಡೆ ಬರಬೇಕಾದ್ರೆ ರಕ್ತ, ಹೃದಯ ಪಂಪ್ ಮಾಡಬೇಕಾದ್ರೆ ಅಂಡರ್ ಹೈ ಪ್ರೆಷರಲ್ಲಿ ರಕ್ತ ಆಚೆ ಬರುತ್ತೆ. ಆ ಹೈ ಪ್ರೆಷರನ್ನು ತಡ್ಕೊಳ್ಳುವಂಥ ಕೆಪ್ಯಾಸಿಟಿ ಆ ಒಂದು ಅಪಧಮನಿಗೆ ಇರಬೇಕು. ಹಾಗಾಗಿ ಅಪಧಮನಿಯ ಭಿತ್ತಿಗಳು ದಪ್ಪಾಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಅಪಧಮನಿ, ಅಭಿಧಮನಿ, ವೇನ್, ಕೆಪಿಲರಿ ಬಹಳ ಸ್ಮೂತ್ ಆ್ಯಂಡ್ ಸಾಫ್ಟ್, ವೆರಿ ಸ್ಮಾಲ್ ಲ್ಯೂಮೆನ್ ಇರುತ್ತೆ ಅದಕ್ಕೆ. ಬಟ್ ಅಪಧಮನಿಗೆ ಯಾವಾಗಲೂ ಅತಿ ಹೆಚ್ಚು ದಪ್ಪವಾದ ಭಿತ್ತಿಯನ್ನು ಹೊಂದಿರುತ್ತೆ. ಈ ರೀತಿಯಾಗಿ ನೀವು ಬರೀಬೇಕಾಗತ್ತೆ ಪರೀಕ್ಷೆಯಲ್ಲಿ. ನೆಕ್ಸ್ಟು ಮಾನವನ ಹೃದಯವನ್ನು ಸ್ವಲ್ಪ ನೋಡ್ತಾ ಹೋಗೋಣ. ಮಾನವನ ಹೃದಯ ಇಟ್ಸ್ ಅ ಕೋನಿಕಲ್ ಮಸ್ಕ್ಯುಲರ್ ಪಂಪಿಂಗ್ ಆರ್ಗನ್, ಒಂದು ಪಂಪಿಂಗ್ ಆರ್ಗನ್ ನಮ್ಮ ದೇಹದ್ದು. ಅಂದರೆ ಒಂದು ಶಂಖಾಕೃತಿಯಲ್ಲಿರೋದು, ಅದರ ಆಕೃತಿ ಶಂಖ ಥರ ಇರುತ್ತೆ. ಹಾಗಾಗಿ ಶಂಖಾಕೃತಿಯ ಒಂದು ಅಂಗ ಅಂತ ಹೇಳಬಹುದು. ಇದು ಎಲ್ಲಿರುತ್ತೆ ನೋಡಿ, ಶ್ವಾಸಕೋಶದ ಮಧ್ಯಭಾಗದಲ್ಲಿ ಸ್ವಲ್ಪ ಎಡಭಾಗಕ್ಕೆ ವಾಲಿರುತ್ತೆ. ಇಟ್ ಈಸ್ ಸಿಚುವೇಟೆಡ್ obliquely a little towards the left in the thoracic cavity between the lungs. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ, ಅವರವರ ಮುಷ್ಟಿ ಗಾತ್ರ ಎಷ್ಟು ಬರುತ್ತೋ, ಅಂದರೆ ನಮ್ಮ ಒಂದು ಫಿಸ್ಟ್ ಅದರ ಸೈಜಷ್ಟೇ ನಮ್ಮ ಹಾರ್ಟ್ ಇರುತ್ತೆ. ಈಗ ಹಾರ್ಟನ್ನು ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹೃದಯ ಹೊರಗಡೆ ಲೇಯರ್ ಅಬ್ಸರ್ವ್ ಮಾಡಿ, ಇದು ಬ್ಲೂ ಕಲರಲ್ಲಿ ನಿಮಗೇನು ಕಾಣಿಸ್ತಾ ಇದೆ, ಇದನ್ನು ನಾವು ಪೆರಿಕಾರ್ಡಿಯಮ್ ಅಂತ ಕರಿತೀವಿ. ಇದು ಇಪ್ಪದರ ಪೊರೆಯಿಂದ ಆವರಿಸಿದೆ ಅಂತ ಹೇಳ್ಬೋದು. ಡಬಲ್ ಲೇಯರ್ಡ್ ಸ್ಯಾಕ್. ಈ ಸ್ಯಾಕನ್ನು ನಾವು ಪೆರಿಕಾರ್ಡಿಯಮ್ ಅಂತ ಕರಿತೀವಿ. ಈ ಇಪ್ಪದರ ಪೊರೆಯ ಒಳಭಾಗದಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಆ ಕಡೆ ಒಂದು ಈ ಕಡೆ ಒಂದು 2 ಲೇಯರ್ ಇದೆ. ಮಧ್ಯಭಾಗದಲ್ಲಿ ಒಂದು ಲಿಕ್ವಿಡ್ ಇದೆ. ದಟ್ ಲಿಕ್ವಿಡ್ ಇಸ್ ಕಾಲ್ಡ್ ಪೆರಿಕಾರ್ಡಿಯಲ್ ಲಿಕ್ವಿಡ್, ಪೆರಿಕಾರ್ಡಿಯಲ್ ದ್ರವ ಅಂತ ಕರಿತೀವಿ. ಇದು ಏನು ಮಾಡುತ್ತೆ ಅಂತಂದರೆ, ಇಟ್ ಪ್ರೊಟೆಕ್ಟ್ಸ್ ದ ಹಾರ್ಟ್ ಫ್ರಮ್ ಮೆಕ್ಯಾನಿಕಲ್ ಶಾಕ್ಸ್ ಆ್ಯಂಡ್ ಫ್ರಿಕ್ಷನ್ಸ್. ಹೃದಯವನ್ನು ಆಘಾತಗಳಿಂದ ರಕ್ಷಣೆ ಮಾಡುತ್ತೆ. ಹೃದಯ ನಮಗೆ ಬಹಳ ಮುಖ್ಯವಾದ ಅಂಗ, ಬಹಳ ಸಾಫ್ಟಾಗಿರುತ್ತೆ ಅದು. ಅದನ್ನು ಆಘಾತಗಳಿಂದ ನಾವು ರಕ್ಷಣೆ ಮಾಡಬೇಕಾದ್ರೆ ನಮಗೆ ಈ ರೀತಿಯ ಒಂದು ರಚನೆ ನಮ್ಮ ಹೃದಯದಲ್ಲಿ ಗಾಡ್ ಗಿಫ್ಟ್ ಆಗಿದೆ. ಸೊ ಈಗ ನಾವು ಹೃದಯವನ್ನು ನೋಡ್ತಾ ಹೋಗೋಣ. ನೋಡಿ, ಹೃದಯದಲ್ಲಿ ಮುಖ್ಯವಾಗಿ 4 ಕೋಣೆಗಳಿವೆ. ಅಂದರೆ ದೇರ್ ಆರ್ 4 ಚೇಂಬರ್ಸ್. ಒಂದು ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಇದನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ, ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ ಅಂತ ಹೇಳಬೇಕು. ಸೊ ದೇರ್ ಆರ್ 4 ಚೇಂಬರ್ಸ್: ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಇಲ್ಲಿ ಸರಿಯಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ಮಧ್ಯಭಾಗದಲ್ಲಿ ಒಂದು ಸ್ನಾಯುಕ ಪೊರೆ ಇದೆ, ಅದನ್ನು ಸೆಪ್ಟಮ್ ಅಂತ ಹೇಳ್ತೀವಿ. ಈ ಪೊರೆ ಏನು ಮಾಡುತ್ತೆ ಅಂತಂದರೆ, ಈ ಕಡೆಯಿಂದ ಈ ಕಡೆ ರಕ್ತ ಮಿಕ್ಸ್ ಆಗದೆ ಇರೋ ಥರ ನಮಗೆ ಕಾಪಾಡುತ್ತೆ. ಯಾಕೆ ಮಕ್ಕಳೇ ಅಂತಂದರೆ, ಈ ಲೆಫ್ಟ್ ಭಾಗದಲ್ಲಿ ಬರೋದೆಲ್ಲ ಆಕ್ಸಿಜನ್ ಯುಕ್ತ ಬ್ಲಡ್, ಈ ಕಡೆ ಬರೋದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಬ್ಲಡ್, ಅವೆರಡು ಮಿಕ್ಸ್ ಆಗಬಾರ್ದು. ಸೊ ಮಧ್ಯದಲ್ಲಿ ಸೆಪ್ಟಮ್ ಅಂತ ಹೇಳುವಂತಹ ಒಂದು ಪೊರೆ ಇರುತ್ತೆ, ಸ್ನಾಯುಕ ಪೊರೆ. ಈಗ ಇನ್ನೊಂದು ನೋಡಿ,
ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿ ರೈಟ್, ಇಲ್ಲಿ ನೋಡಿ, ರೈಟ್ ಆರಿಕಲ್ ಮತ್ತು ರೈಟ್ ವೆಂಟ್ರಿಕಲ್ನ ಮಧ್ಯದಲ್ಲಿ ತ್ರಿದಳ ಕವಾಟ ಇದೆ. ಇಲ್ಲಿ ನಿಮಗೆ 3 ಕಾಣಿಸ್ತಾ ಇರ್ಬೋದು. ತ್ರಿದಳ ಕವಾಟ ಇದೆ. ಇದನ್ನು ಟ್ರೈ ಕಸ್ಪಿಡ್ ವಾಲ್ವ್ ಅಂತ ಕರಿತೀವಿ. ಟ್ರೈ ಅಂತಂದರೆ 3 ಅಂತ ಅರ್ಥ. ಈ ಕಡೆ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕಕ್ಷಿಯ ನಡುವೆ ದ್ವಿದಳ ಕವಾಟ ಇದೆ. ಬೈ ಕಸ್ಪಿಡ್ ವಾಲ್ವ್ ಇದೆ. ಬೈ ಕಸ್ಪಿಡ್, ಬೈ ಮೀನ್ಸ್ 2. ಇದೇನು ಮಾಡ್ತವೆ ಈ ವಾಲ್ವ್ಸ್ ಅಂತಂದರೆ, ರಕ್ತ ಇಲ್ಲಿಂದ ಇಲ್ಲಿಗೆ ಬಂದಮೇಲೆ ವಾಪಸ್ ಹೋಗ್ತಿರೋ ಥರ ತಡೆಗಟ್ಟುತ್ತೆ. ಈ ವಾಲ್ವ್ನ ಕೆಲಸ ಅದೇನೆ. ಈಗ ರಕ್ತ ಯಾವ ರೀತಿ ಮೂವ್ ಆಗುತ್ತೆ ಹಾರ್ಟ್ನಲ್ಲಿ ಅಂತ ನೋಡ್ತಾ ಹೋಗೋಣ. ನಾನು ನಿಮ್ಗೆ ಹೇಳಿದೆ, ಅಪಧಮನಿ ಅಂತಂದರೆ ರಕ್ತವನ್ನು ಹೊರಗೆ ತೊಗೊಂಡು ಹೋಗೋದು, ಅಭಿಧಮನಿ ಅಂತಂದರೆ ರಕ್ತವನ್ನು ಒಳಗೆ ತೊಗೊಂಡು ಬರೋದು. ಮೊದಲನೇದಾಗಿ ಇಲ್ಲಿ ನೋಡಿ ಮಕ್ಕಳೇ, ಲೆಫ್ಟ್ ಪಲ್ಮನರಿ ವೇನ್ಸ್ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ರೆಡ್ ಕಲರಲ್ಲಿ ನಿಮಗೆ ಯಾರೋ ಮಾರ್ಕ್. ಇಲ್ಲಿಂದ ಆಕ್ಸಿಜನ್ ಯುಕ್ತ ರಕ್ತ ಅಂತಂದರೆ ಆಕ್ಸಿಜನ್ ರಿಚ್ ಬ್ಲಡ್ ಎಂಟರ್ಸ್ ಟು ಲೆಫ್ಟ್ ಏಟ್ರಿಯಮ್ಗೆ ಬರುತ್ತೆ. ಇಲ್ಲಿ ಯಾವ ಕವಾಟ ಇದೆ ಅಂತ ಹೇಳಿದೆ ನಾನು ನಿಮಗೆ, ದ್ವಿದಳ ಕವಾಟ, ಬೈಕಸ್ಪಿಡ್ ವಾಲ್ವ್. ಅದರ ಮೂಲಕ ಲೆಫ್ಟ್ ವೆಂಟ್ರಿಕಲಿಗೆ ಎಂಟರ್ ಆಗುತ್ತೆ. ಯಾವಾಗ ಹಾರ್ಟ್ ಇಲ್ಲಿ ಸಂಕುಚಿತ ಆಗುತ್ತೋ ರಕ್ತ ಇಲ್ಲಿಗೆ ನುಗ್ಗುತ್ತೆ. ಇದು ಅಯೋರ್ಟಾಗೆ ನುಗ್ಗಿ ಇಲ್ಲಿಂದ ದೇಹದ ಎಲ್ಲ ಭಾಗಗಳಿಗೆ ರಕ್ತ, ಅಂದರೆ ಎಲ್ಲ ಸೆಲ್ಸ್ಗಳಿಗೆ ರಕ್ತ ರೀಚ್ ಆಗುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ಫಂಕ್ಷನ್ ನಡೀತಾ ಇದೆ. ಈ ಕಡೆಯಿಂದ ರೈಟ್ ಏಟ್ರಿಯಮ್ಗೆ, ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸುಪೀರಿಯರ್ ವೆನಾಕೇವ ಮತ್ತು ಇನ್ಫೀರಿಯರ್ ವೆನಾಕೇವ ಅಂತೇಳಿ. ಇದರಿಂದ ರೈಟ್ ಏಟ್ರಿಯಮ್ಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಅದು ಎಲ್ಲಿಂದ ಬರುತ್ತೆ ಅಂತಂದರೆ, ನಮ್ಮ ದೇಹದ ಎಲ್ಲ ಸೆಲ್ಗಳಿಗೂ ಆಕ್ಸಿಜನ್ ಯುಕ್ತ ರಕ್ತ ಹೋದ ನಂತರ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗಿರುತ್ತೆ. ಆ ಕಾರ್ಬನ್ ಡೈಆಕ್ಸೈಡನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಈ ವೆನಾಕೇವಗಳು ವಾಪಸ್ ತೊಗೊಂಡು ಬರ್ತವೆ, ಅಭಿಧಮನಿಗಳು. ಈ ಅಭಿಧಮನಿಗಳಿಂದ ರೈಟ್ ಏಟ್ರಿಯಮ್ಗೆ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಬರುತ್ತೆ. ಇಲ್ಲಿ ನಿಮ್ಗೆ ಹೇಳಿದೆ ನಾನು, ಟ್ರೈಕಸ್ಪಿಡ್ ವಾಲ್ವ್ ಇರುತ್ತೆ ಅಂಥೇಳಿ, ತ್ರಿದಳ ಕವಾಟ. ಅದರ ಮೂಲಕ ರೈಟ್ ವೆಂಟ್ರಿಕಲ್ಗೆ ಎಂಟರ್ ಆಗುತ್ತೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಯಾರೋ ಮಾರ್ಕ್ ಇದೆ. ರೈಟ್ ವೆಂಟ್ರಿಕಲ್ ಇಲ್ಲಿ ಯಾವಾಗ ಸಂಕುಚಿತ ಆಗುತ್ತೋ ಅದೇ ಟೈಮಲ್ಲಿ ಇಲ್ಲಿಗೆ ಪಲ್ಮನರಿ ಆರ್ಟ್ರಿಗೆ ನುಗ್ಗುತ್ತೆ ಬ್ಲಡ್ಡು. ಪಲ್ಮನರಿ ಆರ್ಟ್ರಿಯಿಂದ ನಮ್ಮ ಲಂಗ್ಸಿಗೆ ಹೋಗಿ, ಲಂಗ್ಸಲ್ಲಿ ನಾವು ಎಕ್ಸೇಲ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡ್ತೀವಿ, ಮತ್ತು ಆಕ್ಸಿಜನ್ ಒಳಗಡೆ ಹೇಳ್ಕೊಳ್ತೀವಿ, ಮತ್ತು ಆಕ್ಸಿಜನ್ ಯುಕ್ತ ಬ್ಲಡ್ ಇಲ್ಲಿಗೆ ಬರುತ್ತೆ. ಈ ರೀತಿ ನೋಡಿ, ಅದು ಒಟ್ಟಿಗೆ ನಡೆಯುವಂಥ ಪ್ರೋಸೆಸ್ಸು. ಈ ಕಡೆ ಆಕ್ಸಿಜನ್ ಬ್ಲಡ್, ಈ ಕಡೆ ಡಿಆಕ್ಸಿಜನೇಟೆಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ಬ್ಲಡ್ ಒಳಗಡೆ ಬರುತ್ತೆ. ಇದು ಪಲ್ಮನರಿ ಆರ್ಟ್ರಿ ಮೂಲಕ ಆಚೆ ಹೋಗುತ್ತೆ. ಇದು ಅಯೋರ್ಟದ ಮೂಲಕ ದೇಹದಾದ್ಯಂತ ಹೋಗುತ್ತೆ. ಪಲ್ಮನರಿ ಆರ್ಟ್ರಿ ಮೂಲಕ ಹೋಗೋದು ಶ್ವಾಸಕೋಶಕ್ಕೆ, ಅಯೋರ್ಟದ ಮೂಲಕ ಆಕ್ಸಿಜನ್ ಯುಕ್ತ ಬ್ಲಡ್ ಹೋಗೋದು ದೇಹದ ಎಲ್ಲ ಸೆಲ್ಗಳಿಗೆ. ಇಲ್ಲಿ ಇನ್ನೊಂದು ನಾವು ತಿಳ್ಕೊಳ್ಬೇಕು, ಹೀಗೆ ರಕ್ತ ಹೃದಯದಿಂದ ಹೊರಗಡೆ ಪಂಪ್ ಆಗ್ತಾ ಇರಬೇಕಾದ್ರೆ ಅಪಧಮನಿಗಳ ಮೇಲೆ ಒಂದು ಪ್ರೆಷರ್ ಏರ್ಪಡುತ್ತೆ. ಆ ಪ್ರೆಷರನ್ನು ನಾವು ಪಲ್ಸ್ ಅಂತ ಕರಿತೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ದೇಹದ ಈ ಭಾಗದಲ್ಲಿ ಮುಟ್ಟಿ ನೋಡಿದ್ರೆ ನಮಗೆ ನಾಡಿ ಮಿಡಿತ, ಹೃದಯದ ಬಡಿತ ಗೊತ್ತಾಗುತ್ತೆ. ಹೃದಯ ಹೇಗೆ ಬಡಿತ ಆಗುತ್ತೆ ಅಂತಂದರೆ, ಕೆಳಗಡೆ ಸಂಕೋಚನ ಆಗುತ್ತೆ. ಒಂದ್ಸತಿ ಸಂಕೋಚನ ಆದ ಟೈಮಲ್ಲಿ ಬ್ಲಡ್ಡು ಆಚೆ ಬರುತ್ತೆ ಹೃದಯದಿಂದ, ಮತ್ತು ವ್ಯಾಕೋಚನ ಆಗುತ್ತೆ. ವ್ಯಾಕೋಚನ ಆದಾಗ ಬ್ಲಡ್ಡು ಒಳಗೆ ಹೋಗುತ್ತೆ, ಹಾರ್ಟ್ನ ಒಳಗೆ ಹೋಗುತ್ತೆ. ಈ ಒಂದು ಕ್ರಿಯೆ ನಡೆಯುತ್ತಲ್ಲ, ಇದನ್ನು ನಾವು ಪಲ್ಸ್ ಅಂತ ಹೇಳಬಹುದು. ಆ ನಾಡಿ ಮಿಡಿತ ಇದು ಕುತ್ತಿಗೆ ಹತ್ತಿರ ಕೂಡ ನಮಗೆ ಸಿಗುತ್ತೆ ಮುಟ್ಟಿದ್ರೆ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ನೋಡಿ, ಪ್ರತಿ ನಿಮಿಷ ನಮ್ಮ ಹೃದಯ 5 ಲೀಟರ್ನಷ್ಟು ರಕ್ತವನ್ನು ಪಂಪ್ ಮಾಡುತ್ತಂತೆ. ಎವ್ರಿ ಮಿನಿಟ್ ದ ಹಾರ್ಟ್ ಪಂಪ್ಸ್ ಅಬೌಟ್ 5 ಲೀಟರ್ಸ್ ಆಫ್ ಬ್ಲಡ್. ನೆಕ್ಸ್ಟು ಬ್ಲಡ್ ಪ್ರೆಷರ್ ಅಂತ ನೀವು ಕೇಳಿರ್ಬೋದು. BP ಅಂತ ನಾವು ಕೇಳ್ತೀವಿ, BP ಅನ್ನೋ ಪದ. ಈ ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ ಅಂತಂದ್ರೆ ಏನು? ಒಂದು ರಕ್ತನಾಳದ ಗೋಡೆಯ ಮೇಲೆ ರಕ್ತ ಉಂಟು ಮಾಡುವ ಬಲ, ಇದನ್ನ ನಾವು ರಕ್ತದ ಒತ್ತಡ ಅಂತ ಹೇಳಬಹುದು. ಒಂದು ಸತಿ ಹಾರ್ಟ್ ಸಂಕುಚನ ಆದಾಗ ಅದರ ಒತ್ತಡ 120 mm ಪಾದರಸ ಅಂತ ಇರಬೇಕಾಗಿರೋದು. ವ್ಯಾಕೋಚನ ಆದರೆ 80 mm ಪಾದರಸ, ಅಂದರೆ 120 ಆ್ಯಂಡ್ 80. ಇಲ್ಲಿ ನಾವು ಇನ್ನೊಂದು ಪದವನ್ನು ಕಲ್ತ್ಕೊಳ್ಳೋಣ. ಸಂಕುಚನ ಅಂದರೆ ಸಿಸ್ಟೋಲ್, ವ್ಯಾಕೋಚನ ಅಂದರೆ ಡಯಾಸ್ಟೋಲ್. ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಸಿಸ್ಟೋಲಿಕ್ ಪ್ರೆಷರ್ ಇಸ್ 120 mmHg, ಡಯಾಸ್ಟೋಲಿಕ್ ಪ್ರೆಷರ್ ಇಸ್ 80 mmHg. ಹಾಗೆಯೇ ರಕ್ತದ ಒತ್ತಡವನ್ನು ಅಳಿಲಿಕ್ಕೆ ಒಂದು ಸಾಧನವನ್ನು, ಒಂದು ಉಪಕರಣ ಇದೆ. ದೆರ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಮೆಷರ್ ದ ಬ್ಲಡ್ ಪ್ರೆಷರ್. ನೀವು ಡಾಕ್ಟ್ರ್ ಹತ್ರ ಇದನ್ನು ನೋಡಿರ್ಬೋದು, ಎಷ್ಟೋ ಜನಕ್ಕೆ ಚೆಕ್ ಮಾಡ್ತಾರೆ BP-ಯನ್ನು.
ಇದಕ್ಕೆ ನಾವು ಸ್ಪಿಗ್ಮೋಮ್ಯಾನೋಮೀಟರ್ ಅಂತ ಕರಿತೀವಿ. ಸ್ಪಿಗ್ಮೋಮ್ಯಾನೋಮೀಟರ್. ಸೊ ಸ್ಪಿಗ್ಮೋಮ್ಯಾನೋಮೀಟರ್ ಈ ರೀತಿಯಾಗಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟು ಕೆಲವು ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಮ SSLC ಮಕ್ಕಳಿಗೆ ಬೇಕಾಗಿರುವಂಥದ್ದು ಇಮ್ಮಡಿ ಪರಿಚಲನೆ. ವಾಟ್ ಈಸ್ ಡಬಲ್ ಸರ್ಕ್ಯುಲೇಷನ್ ಅಂತ ಕೇಳ್ತಾ ಇರ್ತಾರೆ. ಡಬಲ್ ಸರ್ಕ್ಯುಲೇಷನ್ ಅಂತಂದರೆ ಏನು ಅಂತ ಹೇಳ್ಬಿಡ್ತೀನಿ ನೋಡಿ. ಒಂದು ಪರಿಚಲನೆಗೆ 2 ಸತಿ ಹೃದಯವನ್ನು ಹಾದು ಹೋಗುತ್ತೆ. ಹೇಗೆ ನೋಡಿ, ಫಸ್ಟು ಇಲ್ಲೇ ತೋರಿಸ್ತಾ ಹೋಗ್ತೀನಿ. ಲಂಗ್ಸಲ್ಲಿ ನಾವು ಆಕ್ಸಿಜನ್ ಎಳ್ಕೊಳ್ತೀವಿ, ಅಲ್ಲಿಂದ ರಕ್ತ ಒಳಗಡೆ ಬರುತ್ತೆ ನೋಡಿ ಮಕ್ಕಳಲ್ಲಿ, ಒಳಗಡೆ ಬರುತ್ತೆ, ಲೆಫ್ಟ್ ಏಟ್ರಿಯಮ್ಮಿಗೆ ಬರುತ್ತೆ, ಅಲ್ಲಿಂದ ಕೆಳಗಡೆ ಬರುತ್ತೆ, ಅಲ್ಲಿಂದ ಅಯೋರ್ಟದ ಮೂಲಕ ದೇಹದಾದ್ಯಂತ ಹೋಗುತ್ತೆ. ಅದೇ ರಕ್ತ ಎಲ್ಲ ಸೆಲ್ಗಳಿಗೆ ಹೋದ ನಂತರ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಈ ಕಡೆಗೆ ಬರುತ್ತೆ. ಸುಪೀರಿಯರ್ ಇನ್ಪೀರಿಯರ್ ವೆನಾ ಕೇವಾ ನಾನು ಹೇಳಿದೆ, ಅದರ ಮೂಲಕ ರೈಟ್ ಏಟ್ರಿಯಮ್ಗೆ ಬಂದು ರೈಟ್ ವೆಂಟ್ರಿಕಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಆಚೆ ಬರುತ್ತೆ. ಸೊ 2 ಸತಿ ಪರಿಚಲನೆಯನ್ನು ಮಾಡುತ್ತೆ. ದಿಸ್ ಈಸ್ ನೋನ್ ಆಸ್ ಡಬಲ್ ಸರ್ಕ್ಯುಲೇಷನ್. ಬ್ಲಡ್ ಗ್ಲೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಡ್ಯೂರಿಂಗ್ ಈಚ್ ಸೈಕಲ್. ದಿಸ್ ಇಸ್ ಕಾಲ್ಡ್ ಡಬಲ್ ಸರ್ಕ್ಯುಲೇಷನ್. 2 ಬಾರಿ ಹೃದಯವನ್ನು ಹಾದು ಹೋಗುತ್ತೆ. ಇದನ್ನು ಇಮ್ಮಡಿ ಪರಿಚಲನೆ ಅಂತ ಹೇಳ್ತೀವಿ. ಇದನ್ನು ಸ್ವಲ್ಪ ನೀವು ಗಮನ ಕೊಟ್ಟು ನೋಡ್ಕೊಳ್ಬೇಕಾದಂತಹ ವಿಷಯ. ಈಗ ಕೆಲವು ಕುತೂಹಲಕಾರಿ ಅಂಶ ನಮ್ಮ ಹಾರ್ಟ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಸುಮಾರು 4.5ರಿಂದ 5.5 ಲೀಟರ್ ರಕ್ತ ಇದೆ ಒಬ್ಬ ಮನುಷ್ಯನಲ್ಲಿ, ಸಾಮಾನ್ಯ ಮನುಷ್ಯನಲ್ಲಿ. ಅಂದರೆ ದರ್ ಇಸ್ 4.5 to 5.5 ಲೀಟರ್ಸ್ ಆಫ್ ಬ್ಲಡ್. ಆಮೇಲೆ ಒಂದು ವಿಶೇಷತೆ ನೋಡಿ, 2,000 ಗ್ಯಾಲನ್ನಷ್ಟು ರಕ್ತವನ್ನು ಪ್ರತಿನಿತ್ಯ ಹೃದಯ ಪಂಪ್ ಮಾಡುತ್ತಂತೆ. 2,000 ಗ್ಯಾಲನ್. ಓಕೆ, ಅದೇ ರೀತಿ 24 ಗಂಟೆ ಅಂತ ತಗೊಂಡಾಗ 1,00,000 ಬಾರಿ ಮಿಡಿದು 10,000 ಲೀಟರ್ನಷ್ಟು ರಕ್ತವನ್ನು ಸಾಗಿಸುತ್ತೆ. ಅಂದರೆ 1,00,000 ಬಾರಿ ನಮ್ಮ ಹೃದಯ ಬಡಿಯುತ್ತೆ. ನಾವು ಸುಮ್ಮನೆ ಯೋಚನೆ ಮಾಡಿದ್ರೆ, ನಾವು ನಿದ್ದೆ ಮಾಡ್ತಾ ಇರುವಾಗಲೂ ಹಾರ್ಟ್ ಕೆಲಸ ಮಾಡ್ತಾ ಇರುತ್ತೆ, ನಾವು ಸುಮ್ಮನೆ ಕೂತಾಗಲೂ ಹಾರ್ಟ್ ಕೆಲಸ ಮಾಡ್ತಿರುತ್ತೆ, ನಮ್ಮ ಗಮನಕ್ಕೆ ಬಂದಿರಲ್ಲ. ಬಟ್ ಹಾರ್ಟ್ ಈಸ್ ಕಂಟಿನ್ಯೂಯಸ್ಲಿ ಬೀಟಿಂಗ್. ಹಾರ್ಟ್ ಏನಾದರೂ ಅದರ ಕೆಲಸವನ್ನು ನಿಲ್ಲಿಸ್ತು ಅಂತ ಆದರೆ ನಿಮಗೆಲ್ಲರಿಗೂ ಗೊತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟು ಇಂಪಾರ್ಟೆಂಟ್ ಆರ್ಗನ್ ನಮ್ಮ ಹಾರ್ಟ್. ಸೊ ಇವತ್ತು ನಾವು ಹಾರ್ಟ್ ಬಗ್ಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಸೊ ಇದುವರೆಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು.